ಏನೋ ನಗಾಡ್ಕೊಂಡು ಏನೋ ಮಾತಾಡ್ಕೊಂಡು ಬರ್ತಿದ್ರು. ನನಗೆ ಅದು ಸ್ವಲ್ಪ ಇರಿಟೇಟ್ ಆಯ್ತು. ಬಟ್ ನಾನು ಏನು ಮಾಡೋ ವಿ ಕಾಂಟ್ ಬಿ ರೂಡ್ ಅಲ್ವಾ ಯಾರಿಗೂನು. ದಟ್ ಇಸ್ ವಾಟ್ ಹ್ಯಾಪೆಂಡ್. ಓಕೆ. ಇವಾಗ ಈ ಥರ ನೋಡಿ, ಈ ಥರ ಬಂದಾಗ ಈಗ ನೀವು ಮೀಡಿಯಾ ಮುಂದೆ ಬಂದು ಕ್ಲಾರಿಫೈ ಮಾಡ್ತಾ ಇದ್ದೀರಾ. ಸೊ ಥಿಂಗ್ಸ್ ಆರ್ ಗೆಟಿಂಗ್ ಕ್ಲಾರಿಫೈಡ್ ನಿಮ್ಮ ವಿಚಾರದಲ್ಲಿ. ಅದರ್ವೈಸ್ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಬ್ಬರದ್ದು ಅಲ್ಲಿ ಸಹಜವಾಗಿ ನೋಡ್ತಾ ಇದ್ದರೆ ಇಟ್ ಅಪಿಯರ್ಸ್ ದಟ್ ನೀವಿಬ್ಬರು ಭಾರಿ ಏನೋ ಪರಿಚಯ ಇರೋರು, ಚೆನ್ನಾಗಿ ಗೊತ್ತಿರೋರು ಅನ್ನೋ ಥರನೇ ಅನಿಸುತ್ತೆ ಅದು. ಮೇಡಮ್ ಥರ್ಡ್ ಪರ್ಸನ್ ಆಗಿ ನೋಡಿದಾಗ ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ನೀವು ಗಮನಿಸಬೇಕಾಗಿರೋದು ನನ್ನ ಬಿಹೇವಿಯರ್ನು ಗಮನಿಸಿ. ನಾನೇನ್ ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡ್ ಬರ್ತಿಲ್ಲ. ನನ್ ಪಾಡಿಗೆ ನಾನು ವಾಕ್ ಮಾಡ್ಕೊಂಡ್ ಬರ್ತಿದೀನಿ. ಆಕೆನೆ ಏನೋ ಮಾತಾಡ್ಕೊಂಡು ಏನೋ ನಗ್ಗಾಡ್ತಾ ಬರ್ತಾ ಇದಾರೆ. ನಂಗೆ ಹೇಳದ್ನಲ್ಲ, ನನ್ಗೆ ಅದು ಇರಿಟೇಟ್ ಆಯ್ತು. ಬಟ್ ನಾನ್ ಏನೂ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ. ಅದೇ ಹೇಳದ್ನಲ್ಲ, ಐ ಕಾಂಟ್ ಪುಷ್ ಅವೇ. ನೀ ಬರ್ಬೇಡಮ್ಮ ಅಂತ ಹೇಳಿದೀನಿ. ಇಲ್ಲಮ್ಮ ನಿನ್ ಪಾಡಿ ನೀ ಹೋಗು, ನಾ ಹೋಗ್ಬೇಕು ಅಂದ್ರೆ ಇಲ್ಲ ಅಕ್ಕ ಅಲ್ಲಿ ತನಕ ಬರ್ತೀನಿ, ಆ ಕಾರ್ನರ್ ಅಲ್ಲಿ ಇಳ್ದ್ ಬಿಡ್ತೀನಿ ಅಂತ ಆಕೆನೆ ಬಂದ್ರು. ಮೇ ಬಿ ಅವ್ರು ನಡ್ಕೊಳ್ಳೋ ರೀತಿ ಹಾಗೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ರೈಟ್. ಒಂದ್ ಸರಿ ನಮ್ಗೆ ಅನ್ಸುತ್ತೆ ಪಬ್ಲಿಕ್ ಸ್ಪೇಸಲ್ಲಿ ಇರೋರು ಎಸ್ಪೆಷಲಿ ಬಹಳ ಕೇರ್ಫುಲ್ ಆಗಿ ಇರಬೇಕು ಅಂತ ಅನ್ಸುತ್ತೆ. ಈ ಪ್ರಕರಣನ ನೋಡಿದ್ರೆ ಲೆಟ್ಸ್ ಕೀಪ್ ಇಟ್ ಅಸೈಡ್. ಸಮತಾ ಅವರೇ, ಮೇನ್ ರೀಸನ್ ವಿ ಗಾಟ್ ಕನೆಕ್ಟೆಡ್ ಟು ಯು. ಪವಿತ್ರ ಗೌಡ ಅವ್ರು ಹೇಗಿದ್ದಾರೆ ಮೇಡಮ್? ಪವಿತ್ರ ಗೌಡ ಹೇಗಿದ್ದಾರೆ? ಓಕೆ ಮೇಡಮ್, ಟೈಮ್ ಹೀಲ್ ಮಾಡತ್ತೆ ಎಲ್ಲದನ್ನು ಅನ್ಸುತ್ತೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಆರಾಮಾಗಿದ್ದಾರಾ, ರಿಲ್ಯಾಕ್ಸ್ ಮಾಡ್ತಿದ್ದಾರಾ, ಅಥವಾ ಇಶಿ ಸ್ಟಿಲ್ ವರಿಂಗ್, ಹೇಗಿದ್ದಾರೆ? ನಾನು ಕೇಳಕ್ಕೆ ಸಮಯ ಸಿಕ್ಕಿಲ್ಲ ಇನ್ನು ನನಗೆ. ಬಟ್ ಪವಿತ್ರ ಗೌಡರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ದಿನ ಪ್ರಾರ್ಥನೆ ಮಾಡ್ತೀನಿ. ಅವ್ರಿರೋ ಮನಸ್ಥಿತಿಗೆ, ಅವ್ರಿರೋ ವ್ಯಕ್ತಿತ್ವಕ್ಕೆ, ಆಕೆಗಿರೋ ಒಳ್ಳೆ ಮನ್ಸಿಗಾದ್ರೂ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ನಾನು ನಂಬ್ತೀನಿ ಮೇಡಮ್. ಓಕೆ. ನೀವು ಫೋನ್ ಮಾಡಿಲ್ವಾ ಬೇಲ್ ಮೇಲೆ ಬಂದ ಮೇಲೆ ಈಚೆ ಹೇಗಿದ್ದಾರೆ ಅಂತ ಕೇಳಕ್? ಡೆಫಿನೆಟ್ಲಿ ಮಾಡಿರ್ತೀರಾ. ಮಾಡಿದ್ದೆ, ನಾನು ಒಂದ್ಸತಿ ಫೋನ್ ಮಾಡಿ ಮಾತಾಡ್ದೆ. ಅದೇ ಶ್ವೇತಾ ಗೌಡಂದು ನ್ಯೂಸ್ ಆದಾಗ ನಾನು ಮಾಡ್ಬೇಕಾಯ್ತು, ನಾನು ಮಾತಾಡ್ದೆ. ನಮ್ದು ಫ್ಯಾಮಿಲಿಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿದ್ರಿಂದ ಡೆತ್ ಏನೋ ಆಗಿತ್ತು, ಹಂಗಾಗಿ ಆ ಕಡೆ ನಾನು ಬ್ಯುಸಿ ಆಗಿದ್ದೆ. ಈ ನ್ಯೂಸ್ ಮೇಲೆ ನನಗೆ ಮಾಡ್ಬೇಕನ್ಸ್ತು, ನಾನು ಮಾಡಿ ಮಾತಾಡಿಸ್ದೆ. ಧೈರ್ಯವಾಗಿರಮ್ಮ ಅಂತ ಧೈರ್ಯ ಹೇಳಿ ಇಟ್ಟಿದ್ದೀನಿ. ಅವ್ರು ಒಬ್ರಿಗೂನು ಯಾರು ಕೆಟ್ಟದ್ ಬಯಸೋ ಅಂತ ವ್ಯಕ್ತಿ ಅಂತೂ ಪವಿತ್ರ ಅಲ್ಲ ನಾವ್ ಕಂಡಂಗೆ. ನನ್ಗೆ ಬಹಳ ಕ್ಲೋಸ್ ಆಗಿ ಗೊತ್ತು, ಕ್ಲೋಸ್ ಆಗಿ ನೋಡಿದೀವಿ ಪವಿತ್ರನ. ಬಹಳ ಒಳ್ಳೆ ಆಕೆ ಇದ್ದಾಳೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫೈನಾನ್ಷಿಯಲಿ ಚೆನ್ನಾಗೇ ಇದ್ದಾರೆ. ಬಟ್ ಐ ಡೋಂಟ್ ನೋ ಮೀಡಿಯಾಲಿ ಏನೆಲ್ಲ ಬಂತು ಸುದ್ದಿ, ಯಾಕೆ ಬಂತು ಅನ್ನೋದು ನನಗೆ ಇವತ್ತು ಅದೇನೇ ಆಶ್ಚರ್ಯ ಆಗಿದೆ ಮೇಡಮ್. ಈಗ ಯಾಕಂದ್ರೆ ಇಷ್ಟೆಲ್ಲ ಆಫ್ಟರ್ ಆಲ್ ದಿಸ್ ಈಗ ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾವಿಶಿ ಮಾನಸಿಕವಾಗಿ, ದೈಹಿಕವಾಗಿ ಆರಾಮಾಗಿದ್ದಾರಾ, ರಿಲ್ಯಾಕ್ಸ್ ಮಾಡ್ತಿದ್ದಾರಾ, ಅಥವಾ ಮುಂದೆ ಏನ್ ಮಾಡ್ಬೇಕು ಅಂತ ವರಿ ಮಾಡ್ತಿದ್ದಾರಾ, ಹೇಗೆ ಅಂತ? ಮೇಡಮ್ ಆರಾಮಾಗಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ. ಐ ಬಿಲೀವ್ ದೇವ್ರು ಚೆನ್ನಾಗಿ ಇಟ್ಟಿರ್ತಾನೆ, ಐ ಬಿಲೀವ್ ಮೇಡಮ್. ನೀವು ಹಾಗೆ ಹೇಳ್ತೀರಾ. ಇನ್ನು ಕೆಲವರು ಹೇಳಿದ್ರು ಏನಂದ್ರೆ ಪವಿತ್ರ ಗೌಡ ಆ ಥರ ಹೆಣ್ಮಗಳಲ್ಲ, ಇನ್ನೊಬ್ರಿಗೆ ಕೇಡ್ ಬಯಸುವಂಥ ಹೆಣ್ಮಗಳಲ್ಲ ಅಂತಾನೆ ಹೇಳಿದ್ರು. ಬಟ್ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಇಡೀ ರೇಣುಕಾಸ್ವಾಮಿ ಪ್ರಕರಣ ಪವಿತ್ರ ಗೌಡ ಅವರಿಗೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ನೆಗೆಟಿವ್ ಇಮೇಜ್ನ ಕೊಟ್ಟಿದ್ದಂತೂ ಸತ್ಯ ಅಲ್ಲ. ಯಾವುದೇ ಹೆಣ್ಮಗಳಿಗೂ ಹಾಗಾಗಬಾರ್ದು. ನಾನು ಒಬ್ಳು ಹೆಣ್ಮಗಳಾಗಿ ಖಂಡಿತ ಆ ಥರ ಏನು ಹೇಳೋದಿಲ್ಲ. ಆದರೆ ಬಹಳ ನೆಗೆಟಿವ್ ಇಮೇಜ್ ಬಂದ್ಬಿಡ್ತು. ಅದನ್ನ ತೊಡೆದು ಹಾಕಕ್ಕೆ ಅವ್ರೇನಾದರೂ ಮಾಡ್ತಾರಾ ಮುಂದೆ, ಅಥವಾ ಏನು? ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಬಟ್ ನಾವು ಕಂಡಂಗೆ ಪವಿತ್ರ ಗೌಡ ಇಸ್ ಅ ವೆರಿ ಗುಡ್ ಲೇಡಿ. ಒಬ್ರು ಕೆಟ್ಟದ್ ಬಯಸಲ್ಲ, ಒಬ್ರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಯಾರಾದ್ರೂ ಏನಾದ್ರು ಕೆಟ್ಟದ್ ಅವ್ರಿಗೆ ಏನಾದ್ರು ಒಂದು ಕೆಡಕ್ ಮಾಡಿದ್ರೆ ಸ್ಯಾಮ್ ದೇವ್ರಿದಾನೆ ನೋಡ್ಕೋತಾನೆ ಅಂತ ಹೇಳಿ ಮುಂದೆ ಹೋಗುವಂತ ವ್ಯಕ್ತಿ. ಆತರ ಆ ಒಂದು ಆಟಿಟ್ಯೂಡ್ ನನ್ನ ತುಂಬಾ ಅಟ್ರಾಕ್ಟ್ ಮಾಡ್ತು ಪವಿತ್ರನ್ ಕಡೆಗೆ. ಅಂಡ್ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಲ್ಲ. ಇಷ್ಟೆಲ್ಲ ಆದ್ರೂ ಒಬ್ಬರನ್ನು ಬೈಯಲ್ಲ, ಯಾರನ್ನೂ ಇಂಥವ್ರಿಂದ ಆಯ್ತು ಅಂತ ಬ್ಲೇಮ್ ಮಾಡೋ ವ್ಯಕ್ತಿ ಅಲ್ಲ. ಭಗವಂತ ಇದಾನೆ ನೋಡ್ಕೋತಾನೆ ಅನ್ನೋ ಮಾತು ಯಾವಾಗ್ಲೂ ಹೇಳ್ತಾರೆ. ನನಗೂ ಅದ್ರ ಮೇಲೆ ನಂಬಿಕೆ ಇದೆ ಮೇಡಮ್. ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ನೀವು ಅವ್ರನ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಯಾವಾಗ? ಲಾಸ್ಟ್ ಟೈಮ್ ನಾನು ಜೆಸಿಎಲ್ ಮೀಟ್ ಮಾಡಿದ್ದೆ. ಓಕೆ ಓಕೆ. ಹೇಗಿದ್ರು ಅವಾಗ? ಹೇಗಿತ್ತು ಅವತ್ತಿನ ಎಕ್ಸ್ಪೀರಿಯನ್ಸ್? ಆಗ ಶಿ ವಾಸ್ ಓಕೆ. ಅಂದ್ರೆ ಏನು ಮಾಡಕ್ಕಾಗಲ್ಲ, ಬಂದಿದ್ದು ಕೆಟ್ಟದೊಂದು ಬರುತ್ತೆ ಅಂದ್ರೆ ಒಳ್ಳೇದೊಂದು ಬಂದೇ ಬರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಓಕೆ, ಪರವಾಗಿಲ್ಲ, ಈಗ ಆರಾಮಾಗಿದ್ದಾರೆ ಅಂತ. ಫೈನಲಿ ಸಮತಾ ಅವರೇ, ಕ್ವಿಕ್ಲಿ ಪವಿತ್ರ ಗೌಡ ಅವ್ರಿಗೆ ಏನ್ ಹೇಳೋಕ್ ಬಯಸ್ತೀರಾ? ಸಾರಿ, ಕ್ವಿಕ್ಲಿ ಪವಿತ್ರ ಗೌಡ ಅವ್ರಿಗೆ ಏನ್ ಹೇಳೋಕ್ ಬಯಸ್ತೀರಾ? ಒಂದು ಅಡ್ವೈಸ್ ಆರ್ ವಿಶ್ ಏನ್ ಹೇಳೋಕ್ ಬಯಸ್ತೀರಾ? ಪವಿತ್ರ ಗೌಡ ಅವ್ರ ಬಗ್ಗೆ ಅವ್ರಿಗೆ ಇಂಥದ್ದು ಆಗ್ಬಾರ್ದಿತ್ತು, ಆಗೋಗಿದೆ ಮೇಡಮ್. ಅಂತ ಒಳ್ಳೆ ಹೆಣ್ಮಗಳಿಗೆ, ಅಂತ ಒಳ್ಳೆ ಮನಸ್ಥಿತಿ ಇರೋ ಹೆಣ್ಮಗಳಿಗೆ ಹೀಗೆ ಆಗ್ಬಾರ್ದಿತ್ತು, ಆಗಿದೆ. ಹಲೋ. ರೈಟ್. ಓಕೆ, ಹಲೋ. ರೈಟ್.
ಥ್ಯಾಂಕ್ ಯು ಸಮತಾ ಗೌಡ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಏನೋ ನಗಾಡ್ಕೊಂಡು ಏನೋ ಮಾತಾಡ್ಕೊಂಡು ಬರ್ತಿದ್ರು, ನನಗೆ ಅದು ಸ್ವಲ್ಪ ಇರಿಟೇಟ್ ಆಯ್ತು. ಬಟ್ ನಾನು ಏನೋ ಮಾಡೋ, ವಿ ಕಾಂಟ್ ಬಿ ರೂಡ್ ಅಲ್ವಾ ಯಾರಿಗೂನು. ದಟ್ ಇಸ್ ವಾಟ್ ಹ್ಯಾಪೆಂಡ್. ಓಕೆ, ಇವಾಗ ಈ ಥರ ನೋಡಿ, ಈ ಥರ ಬಂದಾಗ ಈಗ ನೀವು ಮೀಡಿಯಾ ಮುಂದೆ ಬಂದು ಕ್ಲಾರಿಫೈ ಮಾಡ್ತಾ ಇದ್ದೀರಾ, ಸೊ ಥಿಂಗ್ಸ್ ಆರ್ ಗೆಟಿಂಗ್ ಕ್ಲಾರಿಫೈಡ್ ನಿಮ್ಮ ವಿಚಾರದಲ್ಲಿ. ಅದರ್ವೈಸ್ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಬ್ಬರದ್ದು ಅಲ್ಲಿ ಸಹಜವಾಗಿ ನೋಡ್ತಾ ಇದ್ದರೆ ಇಟ್ ಅಪಿಯರ್ಸ್ ದಟ್ ನೀವಿಬ್ಬರು ಭಾರಿ ಏನೋ ಪರಿಚಯ ಇರೋರು, ಚೆನ್ನಾಗಿ ಗೊತ್ತಿರೋರು ಅನ್ನೋ ಥರನೇ ಅನಿಸುತ್ತೆ ಅದು. ಮೇಡಮ್, ಥರ್ಡ್ ಪರ್ಸನ್ ಆಗಿ ನೋಡಿದಾಗ ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ನೀವು ಗಮನಿಸಬೇಕಾಗಿರೋದು ನನ್ನ ಬಿಹೇವಿಯರ್ನು ಗಮನಿಸಿ. ನಾನೇನ್ ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡ್ ಬರ್ತಿಲ್ಲ. ನನ್ ಪಾಡಿಗೆ ನಾನು ವಾಕ್ ಮಾಡ್ಕೊಂಡ್ ಬರ್ತಿದೀನಿ. ಆಕೆನೆ ಏನೋ ಮಾತಾಡ್ಕೊಂಡು ಏನೋ ನಗ್ಗಾಡ್ತಾ ಬರ್ತಾ ಇದಾರೆ. ನಂಗೆ ಹೇಳದ್ನಲ್ಲ, ನನ್ಗೆ ಅದು ಇರಿಟೇಟ್ ಆಯ್ತು. ಬಟ್ ನಾನ್ ಏನು ಮಾಡೋ ಪರಿಸ್ಥಿತಿ ಇರ್ಲಿಲ್ಲ. ಅದೇ ಹೇಳದ್ನಲ್ಲ, ಐ ಕಾಂಟ್ ಪುಷ್ ಅವೇ. ನೀ ಬರ್ಬೇಡಮ್ಮ ಅಂತ ಹೇಳಿದೀನಿ. ಇಲ್ಲಮ್ಮ ನಿನ್ ಪಾಡಿ ನೀ ಹೋಗು, ನಾ ಹೋಗ್ಬೇಕು ಅಂದ್ರೆ ಇಲ್ಲ ಅಕ್ಕ ಅಲ್ಲಿ ತನಕ ಬರ್ತೀನಿ, ಆ ಕಾರ್ನರ್ ಅಲ್ಲಿ ಇಳ್ದ್ ಬಿಡ್ತೀನಿ ಅಂತ ಆಕೆನೆ ಬಂದ್ರು. ಮೇಬಿ ಅವರು ನಡ್ಕೊಳ್ಳೋ ರೀತಿ ಹಾಗೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ರೈಟ್. ಒಂದ್ ಸರಿ ನಮ್ಗೆ ಅನ್ಸುತ್ತೆ ಪಬ್ಲಿಕ್ ಸ್ಪೇಸಲ್ಲಿ ಇರೋರು ಎಸ್ಪೆಷಲಿ ಬಹಳ ಕೇರ್ಫುಲ್ ಆಗಿ ಇರಬೇಕು ಅಂತ ಅನ್ಸುತ್ತೆ ಈ ಪ್ರಕರಣನ ನೋಡಿದ್ರೆ. ಲೆಟ್ಸ್ ಕೀಪ್ ಇಟ್ ಅಸೈಡ್. ಸಮತಾ ಅವರೇ, ಮೇನ್ ರೀಸನ್ ವಿ ಗಾಟ್ ಕನೆಕ್ಟೆಡ್ ಟು ಯು. ಪವಿತ್ರ ಗೌಡ ಅವ್ರು ಹೇಗಿದ್ದಾರೆ ಮೇಡಮ್? ಪವಿತ್ರ ಗೌಡ ಹೇಗಿದ್ದಾರೆ? ಓಕೆ ಮೇಡಮ್, ಟೈಮ್ ಹೀಲ್ ಮಾಡತ್ತೆ ಎಲ್ಲದನ್ನು ಅನ್ಸುತ್ತೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಆರಾಮಾಗಿದ್ದಾರಾ, ರಿಲ್ಯಾಕ್ಸ್ ಮಾಡ್ತಿದ್ದಾರಾ, ಅಥವಾ ಇಶಿ ಸ್ಟಿಲ್ ವರಿಂಗ್, ಹೇಗಿದ್ದಾರೆ? ನಾನು ಕೇಳಕ್ಕೆ ಸಮಯ ಸಿಕ್ಕಿಲ್ಲ ಇನ್ನು ನನಗೆ. ಬಟ್ ಪವಿತ್ರ ಗೌಡ ಅವರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ದಿನ ಪ್ರಾರ್ಥನೆ ಮಾಡ್ತೀನಿ. ಅವ್ರಿರೋ ಮನಸ್ಥಿತಿಗೆ, ಅವ್ರಿರೋ ವ್ಯಕ್ತಿತ್ವಕ್ಕೆ, ಆಕೆಗಿರೋ ಒಳ್ಳೆ ಮನ್ಸಿಗಾದ್ರೂ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ನಾನು ನಂಬ್ತೀನಿ ಮೇಡಮ್. ಓಕೆ, ನೀವು ಫೋನ್ ಮಾಡಿಲ್ವಾ ಬೇಲ್ ಮೇಲೆ ಬಂದ ಮೇಲೆ ಈಚೆ ಹೇಗಿದ್ದಾರೆ ಅಂತ ಕೇಳಕ್? ಡೆಫಿನೆಟ್ಲಿ ಮಾಡಿರ್ತೀರಾ. ಮಾಡಿದ್ದೆ, ನಾನು ಒಂದ್ಸತಿ ಫೋನ್ ಮಾಡಿ ಮಾತಾಡ್ದೆ. ಅದೇ ಶ್ವೇತಾ ಗೌಡಂದು ನ್ಯೂಸ್ ಆದಾಗ ನಾನು ಮಾಡ್ಬೇಕಾಯ್ತು, ಮಾಡ್ದೆ, ನಾನು ಮಾತಾಡ್ದೆ. ನಮ್ದು ಫ್ಯಾಮಿಲಿಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿದ್ರಿಂದ ಡೆತ್ ಏನೋ ಆಗಿತ್ತು, ಹಂಗಾಗಿ ಆ ಕಡೆ ನಾನು ಬ್ಯುಸಿ ಆಗಿದ್ದೆ. ಈ ನ್ಯೂಸ್ ಮೇಲೆ ನನಗೆ ಮಾಡ್ಬೇಕನ್ಸ್ತು, ನಾನು ಮಾಡಿ ಮಾತಾಡಿಸ್ದೆ. ಧೈರ್ಯವಾಗಿರಮ್ಮ ಅಂತ ಧೈರ್ಯ ಹೇಳಿ ಇಟ್ಟಿದ್ದೀನಿ. ಅವ್ರು ಒಬ್ರಿಗೂನು ಯಾರು ಕೆಟ್ಟದ್ ಬಯಸೋಂತ ವ್ಯಕ್ತಿ ಅಂತೂ ಪವಿತ್ರ ಅಲ್ಲ ನಾವ್ ಕಂಡಂಗೆ. ನನ್ಗೆ ಬಹಳ ಕ್ಲೋಸ್ ಆಗಿ ಗೊತ್ತು, ಕ್ಲೋಸ್ ಆಗಿ ನೋಡಿದೀವಿ ಪವಿತ್ರನ. ಬಹಳ ಒಳ್ಳೆ ಆಕೆ ಇದ್ದಾಳೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫೈನಾನ್ಷಿಯಲಿ ಚೆನ್ನಾಗೇ ಇದ್ದಾರೆ. ಬಟ್ ಐ ಡೋಂಟ್ ನೋ ಮೀಡಿಯಲ್ಲಿ ಏನೆಲ್ಲ ಬಂತು ಸುದ್ದಿ, ಯಾಕೆ ಬಂತು ಅನ್ನೋದು ನನ್ಗೆ ಇವತ್ತು ಅದೇನೇ ಆಶ್ಚರ್ಯ ಆಗಿದೆ ಮೇಡಮ್. ಈಗ ಯಾಕಂದ್ರೆ ಇಷ್ಟೆಲ್ಲ ಆಫ್ಟರ್ ಆಲ್ ದಿಸ್ ಈಗ ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾವಿಶಿ ಮಾನಸಿಕವಾಗಿ, ದೈಹಿಕವಾಗಿ ಆರಾಮಾಗಿದ್ದಾರಾ, ರಿಲ್ಯಾಕ್ಸ್ ಮಾಡ್ತಿದ್ದಾರಾ, ಅಥವಾ ಮುಂದೆ ಏನ್ ಮಾಡ್ಬೇಕು ಅಂತ ವರಿ ಮಾಡ್ತಿದ್ದಾರಾ, ಹೇಗೆ ಅಂತ? ಮೇಡಮ್, ಆರಾಮಾಗಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ. ಐ ಬಿಲೀವ್ ದೇವ್ರು ಚೆನ್ನಾಗಿ ಇಟ್ಟಿರ್ತಾನೆ, ಐ ಬಿಲೀವ್ ಮೇಡಮ್. ನೀವು ಹಾಗೆ ಹೇಳ್ತೀರಾ. ಇನ್ನು ಕೆಲವರು ಹೇಳಿದ್ರು ಏನಂದ್ರೆ ಪವಿತ್ರ ಗೌಡ ಆ ಥರ ಹೆಣ್ಮಗಳಲ್ಲ, ಇನ್ನೊಬ್ರಿಗೆ ಕೇಡ್ ಬಯಸುವಂಥ ಹೆಣ್ಮಗಳಲ್ಲ ಅಂತಾನೆ ಹೇಳಿದ್ರು. ಬಟ್ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಇಡೀ ರೇಣುಕಾಸ್ವಾಮಿ ಪ್ರಕರಣ ಪವಿತ್ರ ಗೌಡ ಅವರಿಗೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ನೆಗೆಟಿವ್ ಇಮೇಜ್ನ ಕೊಟ್ಟಿದ್ದಂತೂ ಸತ್ಯ ಅಲ್ಲ. ಯಾವುದೇ ಹೆಣ್ಮಗಳಿಗೂ ಹಾಗಾಗಬಾರ್ದು. ನಾನು ಒಬ್ಳು ಹೆಣ್ಮಗಳಾಗಿ ಖಂಡಿತ ಆ ಥರ ಏನು ಹೇಳೋದಿಲ್ಲ. ಆದರೆ ಬಹಳ ನೆಗೆಟಿವ್ ಇಮೇಜ್ ಬಂದ್ಬಿಡ್ತು. ಅದನ್ನ ತೊಡೆದಾಕಕ್ಕೆ ಅವ್ರೇನಾದರೂ ಮಾಡ್ತಾರಾ ಮುಂದೆ, ಅಥವಾ ಏನು? ಅದ್ರ ಬಗ್ಗೆ ನನಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಬಟ್ ನಾವು ಕಂಡಂಗೆ ಪವಿತ್ರ ಗೌಡ ಇಸ್ ಅ ವೆರಿ ಗುಡ್ ಲೇಡಿ. ಒಬ್ರು ಕೆಟ್ಟದ್ ಬಯಸಲ್ಲ, ಒಬ್ರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಯಾರಾದ್ರೂ ಏನಾದ್ರು ಕೆಟ್ಟದ್ ಅವ್ರಿಗೆ ಏನಾದ್ರು ಒಂದು ಕೆಡಕ್ ಮಾಡಿದ್ರೆ ಸ್ಯಾಮ್ ದೇವ್ರಿದಾನೆ ನೋಡ್ಕೋತಾನೆ ಅಂತ ಹೇಳಿ ಮುಂದೆ ಹೋಗುವಂತ ವ್ಯಕ್ತಿ. ಆತರ ಆ ಒಂದು ಆಟಿಟ್ಯೂಡ್ ನನ್ನ ತುಂಬಾ ಅಟ್ರಾಕ್ಟ್ ಮಾಡ್ತು ಪವಿತ್ರನ್ ಕಡೆಗೆ. ಅಂಡ್ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಲ್ಲ. ಇಷ್ಟೆಲ್ಲ ಆದ್ರೂ ಒಬ್ಬರನ್ನು ಬೈಯಲ್ಲ, ಯಾರನ್ನೂ ಇಂಥವ್ರಿಂದ ಆಯ್ತು ಅಂತ ಬ್ಲೇಮ್ ಮಾಡೋ ವ್ಯಕ್ತಿ ಅಲ್ಲ. ಭಗವಂತ ಇದಾನೆ ನೋಡ್ಕೋತಾನೆ ಅನ್ನೋ ಮಾತು ಯಾವಾಗ್ಲೂ ಹೇಳ್ತಾರೆ. ನನಗೂ ಅದ್ರ ಮೇಲೆ ನಂಬಿಕೆ ಇದೆ ಮೇಡಮ್. ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ನೀವು ಅವ್ರನ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ಯಾ? ಲಾಸ್ಟ್ ಟೈಮ್ ನಾನು ಜೆಸಿಎಲ್ ಮೀಟ್ ಮಾಡಿದ್ದೆ. ಓಕೆ ಓಕೆ. ಹೇಗಿದ್ರು ಅವಾಗ? ಹೇಗಿತ್ತು ಅವತ್ತಿನ ಎಕ್ಸ್ಪೀರಿಯನ್ಸ್? ಆಗ ಶಿ ವಾಸ್ ಓಕೆ. ಅಂದ್ರೆ ಏನು ಮಾಡಕ್ಕಾಗಲ್ಲ, ಬಂದಿದ್ದು ಕೆಟ್ಟದೊಂದು ಬರುತ್ತೆ ಅಂದ್ರೆ ಒಳ್ಳೇದೊಂದು ಬಂದೇ ಬರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಓಕೆ, ಪರವಾಗಿಲ್ಲ, ಈಗ ಆರಾಮಾಗಿದ್ದಾರೆ ಅಂತ ನಾನು. ಫೈನಲಿ ಸಮತಾ ಅವರೇ, ಕ್ವಿಕ್ಲಿ ಪವಿತ್ರ ಗೌಡ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಸಾರಿ, ಕ್ವಿಕ್ಲಿ ಪವಿತ್ರ ಗೌಡ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಒಂದು ಅಡ್ವೈಸ್ ಆರ್ ವಿಶ್ ಏನ್ ಹೇಳಕ್ ಬಯಸ್ತೀರಾ? ಪವಿತ್ರ ಗೌಡ ಅವ್ರ ಬಗ್ಗೆ ಅವ್ರಿಗೆ ಇಂಥದ್ದು ಆಗ್ಬಾರ್ದಿತ್ತು, ಆಗೋಗಿದೆ ಮೇಡಮ್.
ಅಂತ ಒಳ್ಳೆ ಹೆಣ್ಮಗಳಿಗೆ, ಅಂತ ಒಳ್ಳೆ ಮನಸ್ಥಿತಿ ಇರೋ ಹೆಣ್ಮಗಳಿಗೆ ಹೀಗಾಗ್ಬಾರ್ದಿತ್ತು, ಆಗಿದೆ. ಹಲೋ ರೈಟ್ ಓಕೆ ಹಲೋ ರೈಟ್ ಥ್ಯಾಂಕ್ ಯು ಸಮತಾ ಗೌಡ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.